ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿ. ಕತೆ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಅಭಿರಾಮ್, ಅಥರ್ವ್, ವೈಭವಿ ಮೂವರು ವೈಭವಿ ರೆಸ್ಟೋರೆಂಟ್ನಲ್ಲಿ ಕುಳಿತಿದ್ದರು. ಆ ಸಂಜೆ ಅಶ್ವಿತಾ ಆಫೀಸ್ನಿಂದ ನೇರವಾಗಿ ಅಲ್ಲಿಗೆ ಬರುವೆ ಎಂದಿದ್ದಳು. ತನ್ನ ಪ್ರೀತಿ ಗೆದ್ದ ಖುಷಿಗೆ ಸಂಜೆ ಪಾರ್ಟಿ ಮಾಡೋಣವೆಂದು. ಅದು ಅವಳ ಟ್ರೀಟ್. ಹಾಗಾಗಿ ಅವಳು ಬರುವ ದಾರಿ ಕಾಯುತ್ತಾ ಕುಳಿತಿದ್ದರು. ಅಣ್ಣ, ಈ ರೆಸ್ಟೋರೆಂಟ್ನಲ್ಲಿ ಅದೇನು ಚೆನ್ನಾಗಿರುತ್ತೆ ಅಂತ ಕರ್ಕೊಂಡು ಬರ್ತೀಯೋ ನೀನು? ಟೇಸ್ಟ್ ಇಲ್ದಿರೋದನ್ನು ತಿನ್ನೋದಲ್ಲದೆ ಹೊಡೆತ ಬೇರೆ ತಿಂದು ಹೋಗಬೇಕು ಇಲ್ಲಿ, ರೇಗಿಸಿದ ಅಥರ್ವ್ ಪಕ್ಕದಲ್ಲಿ ಕುಳಿತಿದ್ದ ವೈಭವಿಯನ್ನು ನೋಡದೆ. ಅವನಾಡಿದ ಮಾತಿಗೆ ತಲೆಗೆ ಪೆಟ್ಟು ಕೊಟ್ಟ ವೈಭವಿ, ಹೌದು, ಹೀಗೆ ನನ್ನ ಕೈಯಿಂದ ಹೊಡೆತ ತಿಂದು ಹೋಗಬೇಕು ನೀನು ಎಂದಳು. ನೋಡೋಣ, ಹೀಗಾದರೆ ನಾನು ಇನ್ನೊಮ್ಮೆ ಈ ವೈಭವ್ ರೆಸ್ಟೋರೆಂಟ್ಗೆ ಬರೋದಿಲ್ಲ ಎಂದನವ. ಅವಳು ಇನ್ನೊಂದು ಪೆಟ್ಟು ಕೊಡುವ ಮೊದಲೇ, ನಾನು ಬಂದಿದ್ದೀನಿ ಇಲ್ಲಿಗೆ, ಕೇಳಿತು ಮೂವರಿಗೂ ಯಶಸ್ವಿನಿಯ ಧ್ವನಿ. ತಿರುಗಿ ನೋಡಿದಾಗ ಚಂದದ ನಗುವಿನೊಂದಿಗೆ ನಿಂತಿದ್ದಳು ಹುಡುಗಿ. ಅವಳನ್ನು ನೋಡುತ್ತಲೇ ಮೂವರ ಮೊಗದಲ್ಲಿನ ನಗು ಮಾಯವಾಗಿ ಬಿಟ್ಟಿತು. ಅಭಿರಾಮನಿಗಂತೂ ಕೋಪವೇ ಜಾಗ ಪಡೆದದ್ದು ಅವಳನ್ನು ನೋಡುತ್ತಲೇ. ನೀವ್ಯಾಕೆ ಬಂದ್ರಿ ಇಲ್ಲಿಗೆ ಕೇಳಿದ ಅಥರ್ವ್. ಕಮಾನ್ ಅಥರ್ವ್, ಇದು ರೆಸ್ಟೋರೆಂಟ್, ನಾನು ಯಾಕೆ ಇಲ್ಲಿಗೆ ಬರಬಾರ್ದು ಎನ್ನುತ್ತಾ ಅವರ ಮುಂದಿದ್ದ ಚೇರ್ ಎಳೆದಳು ಕುಳಿತುಕೊಳ್ಳಲು. ಅಲ್ಲಿ ಕುತ್ಕೋಬೇಡ, ಅದು ಅಶ್ವಿತಾ ಅಕ್ಕನ ಜಾಗ ಎಂದಳು ವೈಭವಿ ಖಾರವಾಗಿ. ನಿಂತಿತು ಹುಡುಗಿ ಕುಳಿತುಕೊಳ್ಳದೆ. ನಾನು ನಿಮ್ಮ ಫ್ರೆಂಡ್ ಆಗಬಹುದಲ್ವಾ ಮತ್ತೆ ಆಸೆಯಿಂದ ಕೇಳಿದಳು. ನೋ, ನೆವರ್ ಎಂದ ಅಭಿರಾಮನ ಧ್ವನಿ ಗುಡುಗಿದಂತೆ. ಅವಳ ಮೇಲಿನ ನೋಟ ಅವಳನ್ನೇ ಸುಟ್ಟು ಬಿಡುವಷ್ಟು. ಪ್ಲೀಸ್ ಅಭಿ, ನಾನು ಇಷ್ಟು ದಿನ ನಿನ್ನ ಜೊತೆ ಜಗಳ ಮಾಡಿದ್ದಕ್ಕೆಲ್ಲ ಸಾರಿ ಕೇಳಿದ್ದೀನಲ್ಲ, ಪ್ಲೀಸ್ ಫಾರ್ಗಿವ್ ಮೀ. ಮುಖ ಚಿಕ್ಕದು ಮಾಡಿ ಕೇಳಿದವಳನ್ನು ನೋಡಿ ಯಾರಿಗಾದರೂ ಕರುಣೆ ಹುಟ್ಟುವುದು. ಆದರೆ ಈ ಮೂವರು ಅಭಿರಾಮನ ಪರವಾಗಿ ಅಲ್ಲವೇ ಅವಳನ್ನು ಕ್ಷಮಿಸದವರು. ಅಲ್ಲಿಯೇ ಹಾದು ಹೋಗುತ್ತಿದ್ದವಳು ಅಭಿರಾಮನ ಕಾರನ್ನು ಕಂಡು ಒಳಬಂದಿದ್ದಳು. ಆಗ ಮೂವರು ಕಣ್ಣಿಗೆ ಬಿದ್ದಿದ್ದರವಳಿಗೆ. ಇಲ್ಲ, ಸಾಧ್ಯನೇ ಇಲ್ಲ ಎಂದ ಅಥರ್ವ್. ನನ್ನ ತಮ್ಮಂದರು ಯಾವಾಗನಿಂದ ಇಷ್ಟೊಂದು ಕಟುಕರಾಗಿದ್ದು ಎಂದಳು ಅಶ್ವಿತಾ ಯಶಸ್ವಿನಿಯ ಹಿಂದೆ ನಿಂತು. ಅವಳನ್ನು ಕಂಡು ಮೂವರು ಬಾಯಿ ಮುಚ್ಚಿದರು. ಹಲೋ ಅಶ್ವಿತಾ, ಅವಳತ್ತ ಕೈ ಚಾಚಿದಳು ಯಶಸ್ವಿನಿ. ಮುಂದೆ ಬಂದು ಹಾಯ್ ಎಂದು ಅಶ್ವಿತಾ ಕೈ ಕುಲುಕುವುದಕ್ಕೂ, ಅವರು ನಿನಗಿಂತ ದೊಡ್ಡೋರು ಅನ್ನೋ ಮರ್ಯಾದೆ ಕೊಡೋದಿಲ್ವಾ ನೀನು? ಇದನ್ನೇನಾ ನಿಮ್ಮ ತಂದೆ ನಿನಗೆ ಕಲಿಸ್ಕೊಟ್ಟಿರೋದು ಎಂದ ಅಭಿ ತಕ್ಷಣ. ಅವಳಾಡಿದ ಮಾತುಗಳನ್ನು ಇನ್ನೂ ಮರೆತಿರಲಿಲ್ಲ ಅವ. ಅವನತ್ತ ಒಮ್ಮೆ ನೋಡಿ ತಿರುಗಿ, ಸಾರಿ ಅಶ್ವಿತಾ ಮೇಡಮ್ ಎಂದಳು ಯಶು. ಅಭಿ, ಯಾಕೆ ಅವಳನ್ನ ಕಂಡ್ರೆ ಅಷ್ಟೊಂದು ಕೋಪ ಮಾಡ್ಕೋತೀಯಾ? ದೊಡ್ಡಪ್ಪನೇ ಅವಳನ್ನು ಕ್ಷಮಿಸಿದ್ದಾರೆ ಅಂಥದ್ರಲ್ಲಿ ನಿಂದೇನು? ನಿನ್ನ ಸಪೋರ್ಟ್ಗೆ ಇವರಿಬ್ಬರು ಬೇರೆ ಎಂದಳು ಅಥರ್ವ್ ಮತ್ತು ವೈಭವಿಯನ್ನು ನೋಡುತ್ತಾ. ಇಬ್ಬರು ತಲೆ ತಗ್ಗಿಸಿದರು. ನಾನು ನಿಮ್ಮೆಲ್ಲರೂ ಫ್ರೆಂಡ್ ಆಗಬೇಕು, ಲೆಟ್ ಬಿ ಫ್ರೆಂಡ್ಸ್ ಮತ್ತೊಮ್ಮೆ ಕೇಳಿಕೊಂಡಳು ಯಶಸ್ವಿನಿ. ಈ ಮೂವರು ಈಗಲೂ ದಯೆ ತೋರಲಿಲ್ಲ ಅವಳ ಮೇಲೆ. ಶೋರ್ ಯಶಸ್ವಿನಿ ಎಂದ ಅಶ್ವಿತಾ. ಕುತ್ಕೋ, ಇವತ್ತು ನಂದೇ ಟ್ರೀಟ್ ಎಂದಳು ಇದ್ದ ಒಂದು ಚೇರನ್ನು ತೋರಿಸಿ. ಕುಳಿತುಕೊಳ್ಳದೆ ಯಶಸ್ವಿನಿ ವೈಭವಿಯ ಮುಖ ನೋಡಿದಳು. ಇದು ನಿಮಗೆ ಅಂತ ಇಟ್ಟಿರೋ ಚೇರ್, ನೀವು ಕುತ್ಕೊಳ್ಳಿ ಮೇಡಮ್, ನಾನು ಬೇರೆ ತಗೋತೀನಿ ಎಂದಳು ಯಶು. ನೀನು ಹೇಳೋದು ನೋಡಿದ್ರೆ ತುಂಬ ಹೆದರಿಸಿದ್ದಾರೆ ಅನಿಸುತ್ತೆ ನಿನ್ನನ್ನು ಇವರು ಎಂದ ಅಶ್ವಿತಾ ಅಲ್ಲಿಯೇ ಇದ್ದ ಹುಡುಗನಿಗೆ ಇನ್ನೊಂದು ಚೇರ್ ತರುವಂತೆ ಸನ್ನೆ ಮಾಡಿದಳು. ಇವಳು ಹೆದರ್ತಾಳೇನೋ, ನಮ್ಮನ್ನೇ ನುಂಗೋ ಥರ ಇದ್ದಾಳೆ ಎಂದ ಅಭಿರಾಮನ ನೋಟ ಮಾತ್ರ ಬದಲಾಗಿರಲಿಲ್ಲ. ಅಭಿ ಎಂದ ಅಶ್ವಿತಾ, ತಗೋ ಈ ಚೇರ್ನಲ್ಲಿ ಕುತ್ಕೋ ಎಂದು ತಾನು ಅವಳ ಪಕ್ಕದ ಚೇರಿನಲ್ಲಿ ಕುಳಿತಳು. ಯಶಸ್ವಿನಿಯೂ ಕುಳಿತಳು. ಅವಳ ಇನ್ನೊಂದು ಪಕ್ಕದಲ್ಲಿ ಅಥರ್ವಿದ್ದರೆ ಎದುರಿಗೆ ಅಭಿ ಇದ್ದ. ನೋಡಿ, ಅವಳು ನಮ್ಮ ಜೊತೆ ಫ್ರೆಂಡ್ ಆಗಬೇಕು ಅಂತಿದ್ದಾಳೆ, ಸೊ ಫ್ರೆಂಡ್ ಮಾಡ್ಕೊಳ್ಳಿ, ಪದೇ ಪದೇ ಅವಳಿಗೆ ನೋವಾಗೋ ಥರ ಮಾತಾಡಬೇಡಿ ಎಂದ ಅಶ್ವಿತಾಳಿಗೆ ವರ್ಧನ್ರವರು ಬೆಳಗ್ಗೆ ದೇವಸ್ಥಾನದಲ್ಲಿ ಹೇಳಿದ ಮಾತಿನ ನೆನಪಿತ್ತು. ತಾನು ಒಬ್ಬಳೇ ಮಗಳಲ್ಲವೇ, ತಂದೆಯ ಪ್ರೀತಿ ಗೊತ್ತಿತ್ತು. ಅವಳು ನೋವಾಗೋ ಥರ ಮಾತಾಡಿದ್ರೆ ನಾವು ಕ್ಷಮೆ ಕೇಳಬೇಕಾ? ಚುಚ್ಚಿ ಎಂದ ಅಭಿ.
ಭಾರ್ಗವರವರು ಇಲ್ಲವೆಂದು ಅಷ್ಟೊಂದು ಮಾತನಾಡುತ್ತಿದ್ದನೇನೋ ಇವ. ಸಾರಿ ಅಭಿ, ಮತ್ತೆ ನಾನು ಆ ಥರ ಮಾತಾಡೋದಿಲ್ಲ ನಿನಗೆ. ಐ ಆಮ್ ಸಾರಿ ಎಂದಳು. ಅವ ಮುಖ ತಿರುಗಿಸಿದ. ಅಭಿ, ಅವಳು ಅಷ್ಟೊಂದು ಸಾರಿ ಕೇಳ್ತಿದ್ದಾಳಲ್ಲ ಎಂದಳು ಅಶ್ವಿತಾ. ಈಗ ಇವ್ರ ಜಗಳ ಬಗೆಹರಿಸ್ತಾ ಕೂತ್ಕೊಳ್ಳೋಣವಾ ಅಥವಾ ಆರ್ಡರ್ ಮಾಡೋಣವಾ ಕೇಳಿದ ಅಥರು. ಹಾಂ, ಇದನ್ನೆಲ್ಲ ಬಿಟ್ಟು ಮಾತಾಡ್ತಾ ಪಾರ್ಟಿ ಮಾಡೋಣ ಎಂದ ಅಶ್ವಿತಾ. ಹುಡುಗನನ್ನು ಕರೆದು ಎಲ್ಲರಿಗೂ ಸ್ನ್ಯಾಕ್ಸ್ ಆರ್ಡರ್ ಮಾಡಿದಳು. ಮತ್ತು ನಿನ್ನ ಬಗ್ಗೆ ಏನಾದರೂ ಹೇಳು ಯಶಸ್ವಿನಿ ಕೇಳಿದಳು ಅಶ್ವಿತಾಳೆ ಮುಂದುವರೆದು. ಇಲ್ಲದಿದ್ದರೆ ಈ ಮೂವರು ಅವಳನ್ನು ಕಾಡುವರಲ್ಲ. ಅವಳ ಬಗ್ಗೆ ನಾನು ಹೇಳ್ತೀನಿ ಕೇಳು ಅಕ್ಕ ಎಂದು ಶುರು ಮಾಡಿದ ಅಭಿ. ಯಾವಾಗಲೂ ಫ್ರೆಂಡ್ಸ್ ಜೊತೆ ಸುತ್ತೋದು, ಹೋದಲ್ಲೆಲ್ಲ ಯಾರ್ದಾದ್ರ ಜೊತೆ ಜಗಳ ಮಾಡೋದು, ಅಪ್ಪ ಕೊಡ್ಸಿದ ಕಾರ್ ತೊಗೊಂಡು ಬೇರೆಯವ್ರ ಕಾರಿಗೆ ಗುದ್ದೋದು, ಯಾರನ್ನಾದರೂ ಕಳಿಸಿ ನಮಗೆ ಹೊಡೆಸೋದು, ನಮ್ಮ ಮರ್ಯಾದೆ ತೆಗೆಯೋದಕ್ಕೆ ಏನಾದರೂ ಪ್ಲ್ಯಾನ್ ಮಾಡ್ತಾನೆ ಇರೋದು, ಸುಳ್ಳು ಹೇಳಿ ದೊಡ್ಡ ಡ್ರಾಮಾ ಮಾಡೋದು, ಆಮೇಲೆ ಸಾರಿ ಕೇಳಿ ಮತ್ತೊಂದು ಡ್ರಾಮಾ ಮಾಡೋದು. ಎರಡ ಅವಳ ಬಗ್ಗೆ ಇರೋ ವಿಷಯಗಳು ತುಂಬ ಇವೆ ಅಕ್ಕ ಎಂದ ಒಂದೇ ಉಸಿರಿನಲ್ಲಿ. ಅವನ ಮಾತಿಗೆ ಕೋಪಗೊಂಡ ಯಶಸ್ವಿನಿ. ಅತಿ ಆಯಿತು ಅಭಿ ನಿನ್ನ ಮಾತು ಎಂದಳು ಧ್ವನಿ ಏರಿಸಿ. ನೋಡು ನೋಡು ಆಗಲೇ ಹೇಗೆ ಚೇಂಜ್ ಆಗ್ತಿದ್ದಾಳೆ ಅಂತ ಎಂದ ಅವಳನ್ನೇ ದಿಟ್ಟಿಸಿ. ಸುಮ್ಮನಿರಿ ಇಬ್ಬರು ಎಂದ ಅಶ್ವಿತಾ ತಮ್ಮ 4 ಜನರ ಫ್ರೆಂಡ್ಶಿಪ್ ಬಗ್ಗೆ ಅವಳಿಗೆ ಹೇಳುತ್ತಾ ಕುಳಿತಳು. ಅಥರು ವೈಭವಿ ಕೂಡ ಮಾತನಾಡದೆ ಕುಳಿತರು ಅವಳ ಜೊತೆ. ಮಾತಲ್ಲೇ ತಂದಿಟ್ಟ ಸ್ನ್ಯಾಕ್ಸ್ ತಟ್ಟೆಯು ಖಾಲಿಯಾಗಿತ್ತು. ಡ್ರಿಂಕ್ಸ್ ಯಾರಿಗೆ ಏನು ಬೇಕು ನೀವೇ ಆರ್ಡರ್ ಮಾಡಿ ಎಂದಳು ಅಶ್ವಿತಾ ಕೊನೆಯಲ್ಲಿ. ನನಗೆ ಆರೆಂಜ್ ಜ್ಯೂಸ್ ವೈಭವಿ ಎಂದಾಗ. ನನಗೂ ಆರೆಂಜ್ ಜ್ಯೂಸ್ ಎಂದ ಅಥರು. ನನಗೆ ಚಾಕ್ಲೇಟ್ ಮಿಲ್ಕ್ ಶೇಕ್ ಎಂದ ಅಭಿ. ನನಗೆ ಐಸ್ ಕ್ರೀಮ್ ಎಂದಳು ಯಶಸ್ವಿನಿ. ನನಗೂ ಆರೆಂಜ್ ಜ್ಯೂಸ್ ಕೊನೆಯಲ್ಲಿ ಆರ್ಡರ್ ಮಾಡಿದಳು ಅಶ್ವಿತಾ. ನನಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ, ನನ್ನ ಫೇವ್ರೆಟ್ ಫ್ಲೇವರ್ ಸ್ಟ್ರಾಬೆರಿ ಖುಷಿಯಿಂದ ಹೇಳಿದಳು ಯಶು. ಅದು ನಮಗೆ ಹೇಟೆಸ್ಟ್ ಎಂದ ಅಭಿ. ಮೂಗು ತಿರುವಿದ ಯಶು. ಹಾಂ ಆ್ಯಕ್ಚುಲಿ ಆ ಐಸ್ ಕ್ರೀಮ್ಗೂ ನಿನ್ನನ್ನು ಕಂಡ್ರೆ ಭಯ ಆಗುತ್ತೆ ಅನಿಸುತ್ತೆ. ಎಲ್ಲಿ ನಿನ್ನ ಹತ್ರ ಬರ್ತಿದ್ದ ಹಾಗೆ ನಿನ್ನ ಕೋಪ ನೋಡಿನೇ ಕರಗಿಬಿಡುತ್ತೇನೋ ಅಂತ ಅಣಕಿಸಿದಳು. ಅವಳಿಗೆ ಅಶ್ವಿತಾ ತನ್ನ ಪರವಾಗಿರುವ ಧೈರ್ಯ ಈಗ. ಹುಬ್ಬುಗಂಟಿಕ್ಕಿದ ಅಭಿ. ಅಕ್ಕ, ಇವಳಿಗೆ ಹೇಳ್ಬಿಡು ಇದೇ ಮೊದಲು ಇದೇ ಕೊನೆ ಅಂತ. ಇನ್ನು ಮುಂದೆ ಈ ಥರ ಫ್ರೆಂಡ್ ಅಂದ್ಕೊಂಡು ನಾಟಕ ಮಾಡೋದಕ್ಕೆ ಬರಬೇಡ ಅಂತಲೂ ಹೇಳು ಎಂದ ತಾನೇ ಅವಳನ್ನು ಕಾಡಿಸುವಂತೆ. ನೋನೋ, ನಾನಿನ್ನು ಮುಂದೆ ಯಾವಾಗಲೂ ಸಿಗ್ತೀನಿ ನಿಮಗೆ. ಸಾರಿ, ನಾವು ಸಿಗೋದಿಲ್ಲ ಎಂದಳು ವೈಭವಿ ಸಿಡುಕುವಂತೆ. ಅಷ್ಟರಲ್ಲಿ ಎಲ್ಲರ ಮುಂದೆ ಜ್ಯೂಸ್ ಐಸ್ ಕ್ರೀಮ್ ತಂದಿಟ್ಟ ಒಬ್ಬ. ಅದನ್ನು ಹೊಟ್ಟೆಗೆ ಸೇರಿಸಿಕೊಂಡರು ಮಾತಲ್ಲೇ. ಬಿಲ್ ನಾನು ಕೊಡ್ತೀನಿ ಇವತ್ತು ಎಂದಳು ಯಶಸ್ವಿನಿ ಟಿಶ್ಯೂ ತುಟಿಗೆ ಒತ್ತುತ್ತಾ. ಬೇಕಾಗಿಲ್ಲ, ಅಶ್ವಿತಾ ಒಬ್ಬಳನ್ನು ಬಿಟ್ಟು ಉಳಿದ ಮೂವರು ಒಟ್ಟಿಗೆ ಎಂದರು. ಹೆದರಿ ಪಿಳಿ ಕಣ್ಣು ಬಿಡುತ್ತಾ ಅವರನ್ನೇ ನೋಡಿತು ಹುಡುಗಿ. ಬೇಡ ಯಶಸ್ವಿನಿ, ಇದು ನನ್ನ ಟ್ರೀಟ್, ನಾನೇ ಬಿಲ್ ಕೊಡ್ತೀನಿ ಎಂದ ಅಶ್ವಿತಾ. ಬಿಲ್ ಕೊಟ್ಟು ಮೇಲೆದ್ದಾಗ ಎಲ್ಲರೂ ಒಟ್ಟಿಗೆ ಹೊರ ಹೋಗಿ ನಿಂತರು ರಸ್ತೆಗೆ. ವೈಭವಿ ಅವರನ್ನು ಕಳುಹಿಸಿಕೊಡಲು ಬಂದಿದ್ದಳು. ಥ್ಯಾಂಕ್ ಯು ಅಶ್ವಿತಾ ಮೇಡಮ್, ಥ್ಯಾಂಕ್ ಯು ಎಂದಳು ಯಶಸ್ವಿನಿ ಅವರ ಜೊತೆ ಸಮಯ ಕಳೆದಿದ್ದಕ್ಕೆ. ಇಟ್ಸ್ ಓಕೆ ಎಂದಳು ಅಶ್ವಿತಾ. ಉಳಿದ ಮೂವರು ಮುಖ ಗಂಟಿಟ್ಟುಕೊಂಡೇ ನಿಂತರು. ಮಾತಾಡೋದಿಲ್ವಾ ಅಭಿ ನನ್ನ ಜೊತೆ ಕೇಳಿದಳು ಯಶಸ್ವಿನಿ ಅವನೆದುರೇ ನಿಂತು. ಅವಳು ಅಲ್ಲಿ ಇಲ್ಲವೇ ಇಲ್ಲ ಎಂಬಂತೆ ಅತ್ತಿತ್ತ ರಸ್ತೆ ನೋಡುತ್ತಾ ಜೇಬಲ್ಲಿ ಕೈ ತೋರಿಸಿ ನಿಂತ. ಅವನ ಆ ಅಹಂಕಾರವೇ ತನ್ನನ್ನು ಕೆರಳಿಸುವುದು ಎಂಬಂತೆ. ಕೊಬ್ಬು ನಿನಗೆ ಎಂದು ಬಿಟ್ಟಳು ತಟ್ಟನೆ. ಏಯ್ ಎಂದ ಅಭಿ ಮುಂದೆ ಮಾತನಾಡುವ ಮೊದಲೇ ತಕ್ಷಣ ಅವಳ ಕೈ ಹಿಡಿದು ತನ್ನತ್ತ ಎಳೆದುಕೊಂಡ. ಸಂಭಾಳಿಸಲಾಗದೆ ಅವನೆದೆಯ ಮೇಲೆ ಬಿದ್ದಳು ಯಶಸ್ವಿನಿ. ಅಮ್ಮ ಎನ್ನುತ್ತಾ. ಸರಿಯಾಗಿ ನೋಡ್ಕೊಂಡು ಹೋಗೋ ಚೀರಿದ ಅಭಿ ಮುಂದೆ ಹೋದ ಬೈಕ್ ನೋಡುತ್ತಾ. ಇಬ್ಬರು ಬೈಕ್ ಮೇಲೆ ದೊಡ್ಡ ದೊಡ್ಡ ಬಂಬುಗಳನ್ನು ಅಡ್ಡ ಇಟ್ಟುಕೊಂಡು ಹೋಗುತ್ತಿದ್ದರು. ದೂರದಲ್ಲೇ ಅದನ್ನು ನೋಡಿದ ಅಭಿ ಅದೆಲ್ಲಿ ಯಶಸ್ವಿನಿಗೆ ತಾಗುವುದು ಎಂದುಕೊಂಡು ಅವಳನ್ನು ತನ್ನತ್ತ ಎಳೆದಿದ್ದ. ಅವನಿಂದ ಸರಿದು ಆ ಬೈಕ್ ನೋಡಿದ ಯಶಸ್ವಿನಿ ಥ್ಯಾಂಕ್ ಯು ಅಭಿ ಎಂದಳು ಅರ್ಥ ಮಾಡಿಕೊಂಡು. ಅವಳ ಕೈಗಳಿನ್ನೂ ಅವನೆದೆಯ ಮೇಲೆಯೇ ಇದ್ದವು ಬಡಿತವನ್ನು ಆಲಿಸುತ್ತಾ. ಅವಳನ್ನೇ ದಿಟ್ಟಿಸಿದ. ಇಬ್ಬರ ನೋಟವು ಬೆರೆತಿತ್ತು ಕ್ಷಣ. ಅವರಿಬ್ಬರು ಆ ರೀತಿ ನಿಂತಿದ್ದರೆ ಅವರನ್ನೇ ನೋಡುತ್ತಾ ಉಳಿದ ಮೂವರು ನಿಂತಿದ್ದರು. ಥ್ಯಾಂಕ್ ಯು ಅಭಿ
ಎಂದಳು ಅಶ್ವಿತಾ ಅವನನ್ನು ಎಚ್ಚರಿಸಲು. ಯಶಸ್ವಿನಿ ಹೇಳಿದ ಮಾತುಗಳನ್ನೇ ಹೇಳುತ್ತಾ ತಕ್ಷಣ ಇಬ್ಬರೂ ಸರಿದು ನಿಂತರು ತಡಬಡಿಸುತ್ತಾ. ಮುಜುಗರಗೊಂಡ ಅಭಿ ಬನ್ನಿ ಹೋಗೋಣ ಎಂದು ಕಾರಿನತ್ತ ಹೆಜ್ಜೆ ಇಟ್ಟಾಗ ಅವನ ಕೈ ಹಿಡಿದಳು ಯಶಸ್ವಿನಿ. ಅವ ತಿರುಗಿ ನೋಡಿ ಏನೇ ನಿಂದು ಎಂದು ಕೇಳಿದ ಕೋಪದಿಂದ. ಸಾರಿ ಅಭಿ ಎಂದಳು ಮುದ್ದಾಗಿ. ಅದೆಷ್ಟು ಕ್ಷಮೆ ಕೇಳುವಳು ಇವಳು. ಗೆಟ್ ಲಾಸ್ಟ್ ಎಂದ ಅಭಿ ಅವಳಿಂದ ಕೈ ಕಡುಬಿಕೊಂಡು ಕಾರ್ ಹತ್ತಿ ಕುಳಿತ. ಅಥರ್ವ್ ಡ್ರೈವರ್ ಸೀಟಿನಲ್ಲಿ ಕುಳಿತ. ಅವಳ ಬೇಸರದ ಮೊಗ ನೋಡಿದ ಅಶ್ವಿತಾ, ಯಶಸ್ವಿನಿ ಅವನ ಮಾತಿಗೆ ಬೇಜಾರಾಗ್ಬೇಡ, ಜಸ್ಟ್ ಕೂಲ್ ಎಂದಳು. ಇಟ್ಸ್ ಓಕೆ ಮೇಡಮ್, ಮತ್ತೆ ಸಿಗೋಣ ಎಂದಳು ನಗುವಿನೊಂದಿಗೆ. ಓಕೆ ಬಾಯ್ ಎಂದ ಅಶ್ವಿತಾ ಕಾರ್ ಹತ್ತಿದಾಗ ವೈಭವಿಗೂ ಹೇಳಿ ಹೊರಟು ಹೋದಳು. ನಿಂತಿದ್ದ ಯಶಸ್ವಿನಿ ವೈಭವಿಯತ್ತ ನೋಡಿದಾಗ ಮುಖ ತಿವಿಕೊಂಡು ನಡೆದಳು ಒಳಗೆ. ಯಶಸ್ವಿನಿ ಮತ್ತೆ ಪೆಚ್ಚು ಮೋರೆ ಹಾಕಿಕೊಂಡು ಮನೆಯತ್ತ ನಡೆದಳು. ದೊಡ್ಡಪ್ಪ, ನಾಳೆ ಮಧ್ಯಾಹ್ನ ಅನಿರುದ್ಧ್ ನಿಮ್ಮನ್ನ ಭೇಟಿಯಾಗೋದಕ್ಕೆ ಬರ್ತಾರಂತೆ ಹೇಳಿದಳು ಅಶ್ವಿತಾ ಆ ರಾತ್ರಿ ಎಲ್ಲರೂ ಊಟಕ್ಕೆ ಕುಳಿತಾಗ. ಯಾಕೆ ಕೇಳಿದರು ಭಾರ್ಗವ್. ಪ್ರೀತ್ಸೋರು ಎದುರು ನಿಂತ್ಕೊಂಡು ಮಾತಾಡೋ ಧೈರ್ಯ ಮಾಡಬೇಕು ಅಂತ ಹೇಳಿದ್ರಲ್ಲ, ಅದಕ್ಕೆ ಸಹಜವಾಗಿ ಹೇಳಿದಳು. ಬರಲಿ ಬಿಡು, ಏನು ಮಾತಾಡ್ತಾನೆ ನೋಡೋಣ ಎಂದರು ಅಮೃತ. ಅವರಿಗಿನ್ನೂ ಅಸಮಾಧಾನ. ಅವರು ಬರ್ತಿರೋದು ದೊಡ್ಡಪ್ಪನ ಜೊತೆ ಮಾತಾಡೋದಕ್ಕೆ, ನಿನ್ನ ಜೊತೆ ಅಲ್ಲ ಅಮ್ಮ. ಅಶು, ಅಮೃತ ನಿನ್ನ ತಾಯಿ, ಅವಳು ಒಪ್ಪಿಗೆ ಇಲ್ಲದೆ ನಾನು ಎಲ್ಲನೂ ಒಪ್ಕೋತೀನಿ ಅನ್ಕೋಬೇಡ ಎಂದರು ಭಾರ್ಗವ್. ಅಮೃತ ಮುಖ ಹಿಗ್ಗಿಸಿದರು. ಪೆಚ್ಚಾದ ಹುಡುಗಿ, ಇದೇನು ದೊಡ್ಡಪ್ಪ ಮತ್ತೆ ಹೊಸ ಟ್ವಿಸ್ಟ್ ಎಂದು ಕೇಳಿದಳು. ಟ್ವಿಸ್ಟ್ ಏನಿದೆ ಇದರಲ್ಲಿ? ಅಳಿಯ ಆಗೋನನ್ನು ಪರೀಕ್ಷೆ ಮಾಡೋ ಅಧಿಕಾರ ಅಮೃತಾಗೆ ಇದೆ ಎಂದರು. ಅನಿರುದ್ಧ್ ಒಳ್ಳೆಯ ಹುಡುಗನೆಂದು ಅಮೃತಾರವರಿಗೆ ತೋರಿಸಿಕೊಡಬೇಕಿತ್ತವರು. ಹಾಗಾಗಿ ಆ ಮಾತಾಡಿದರು. ಅಶ್ವಿತಾ ಅಮೃತಾರವರ ಮುಖ ನೋಡಿದಳು. ನಾಳೆ ಬರಲಿ ಅವನು, ನಾನೇ ಮಾತಾಡ್ತೀನಿ ಎಂದರು ಅಮೃತ. ಸರಿ ಮಾತಾಡು, ಆದರೆ ನೆನ್ಪಿಟ್ಕೊ, ದೊಡ್ಡಪ್ಪನ ಚಾಯ್ಸ್ ಯಾವತ್ತೂ ತಪ್ಪಾಗಿರೋದಿಲ್ಲ ಎಂದ ಅಶ್ವಿತಾ ಮೇಲೆದ್ದು ನಡೆದಳು. ಎಲ್ಲರೂ ಇದರ ಬಗ್ಗೆ ಹೆಚ್ಚು ಯೋಚನೆ ಮಾಡದೆ ತಮ್ಮ ತಮ್ಮ ಕೋಣೆ ಸೇರಿದರು. ಅದೇ ಸಮಯಕ್ಕೆ ಇತ್ತ ಯಶಸ್ವಿನಿ ಕೂಡ ತನ್ನ ಕೋಣೆ ಹೊಕ್ಕಿದ್ದಳು ಊಟ ಮುಗಿಸಿ. ಆದರೆ ಅವಳ ಸ್ಥಿತಿಯೇ ಬೇರೆಯಾಗಿತ್ತು ಈಗ. ಸಂಜೆ ಕೇಳಿದ ಅಭಿಯ ಎದೆ ಬಡಿತ ಅವಳೆದೆಯಲ್ಲಿ ಹೊಸ ಅಲೆಗಳನ್ನು ಮೂಡಿಸಿದಂತಿತ್ತು. ಅವನ ನೋಟ ಅವಳ ಕಣ್ಣಲ್ಲೇ ಸೆರೆಯಾಗಿತ್ತು. ಯಾಕೋ ಗೊತ್ತಿಲ್ಲ ಅಭಿ, ಇವತ್ತು ನೀನು ನನಗೆ ತುಂಬ ಇಷ್ಟ ಆಗಿಬಿಟ್ಟೆ. ಯಾವಾಗಲೂ ನನ್ನನ್ನು ಸೇವ್ ಮಾಡೋದ್ರಲ್ಲೇ ಇರ್ತೀಯ ನೀನು. ನನ್ನ ಮೇಲೆ ಎಷ್ಟೇ ಕೋಪ ಇದ್ದರೂ ನೀನು ನಿನ್ನ ಗುಣ ಏನು ಅಂತ ತೋರಿಸ್ಕೊಟ್ಬಿಡ್ತೀಯ. ನಿನ್ನನ್ನು ಮತ್ತೆ ಮತ್ತೆ ನೋಡಬೇಕು, ನಿನ್ನ ಜೊತೆ ಜಗಳ ಮಾಡಬೇಕು ಅನ್ನಿಸ್ತಿದೆ ನನಗೆ. ಜೀವನ ಪೂರ್ತಿ ಹೀಗೆ ನನ್ನ ಜೊತೆ ಯಾಕೆ ಇರಬಾರ್ದು ನೀನು ಎಂದುಕೊಂಡವಳ ಮನ ಪ್ರೀತಿಯ ದಾರಿ ಹಿಡಿದಿತ್ತಾಗಲೇ. ಅಂದು ಅವಳ ಕೈಗಾದ ಗಾಯಕ್ಕೆ ಕಾಳಜಿಯಿಂದ ಚಿಕಿತ್ಸೆ ಮಾಡಿದ್ದು, ತನ್ನ ತಪ್ಪಿದ್ದರೂ ಅವ ಕ್ಷಮೆ ಕೇಳಿದ್ದು, ಮಾನ ಕಾಪಾಡಿದ್ದು, ಇಂದು ಪ್ರಾಣ ಕಾಪಾಡಿದ್ದು ಎಲ್ಲವೂ ನೆನಪಾಗಿ ನವಿರಾದ ಭಾವನೆಗಳು ಉದಯಿಸಿದ್ದವು ಮನದಲ್ಲಿ. ಅದೇ ಖುಷಿಯಲ್ಲಿ ಫೋನಿನಲ್ಲಿನ ಜಾಲತಾಣ ತೆಗೆದು ಅಭಿಯ ಫೋಟೋ ನೋಡಿದಳು. ಕಾರಿನ ಮೇಲೆ ಕೈಯಿಟ್ಟು ಕೃಷ್ಣನಂತೆ ನಿಂತಿದ್ದ ಫೋಟೋ ಅದು. ಅವನ ನೋಟ ಕೂಡ ಬೇರೆಯ ಕಡೆ ಇತ್ತು. ಮುಖದಲ್ಲಿ ಮತ್ತದೇ ವರ್ಚಸ್ಸು. ಅವನನ್ನು ಹಾಗೆ ನೋಡಿಯೇ ಅವಳ ಮನ ತಾಳ ತಪ್ಪಿತು. ಐ ಲವ್ ಯು ಅಭಿ, ನನಗೆ ನಿನ್ನನ್ನು ಕಂಡ್ರೆ ಇಷ್ಟ ಎಂದ ಹುಡುಗಿಯ ಮನ ಸ್ವಚ್ಛ. ಏನು, ನಾನು ಅಭಿನ ಪ್ರೀತಿ ಮಾಡ್ತಿದ್ದೆನಾ? ಮತ್ತೆ ತನಗೆ ತಾನೇ ಕೇಳಿದಳು. ಹೌದು ಎಂದು ಖುಷಿಯಿಂದ ಮತ್ತೆ ಮಗ್ಗಲು ಬದಲಿಸಿ ಕೈಯಲ್ಲಿದ್ದ ಅಭಿಯ ಫೋಟೋ ನೋಡಿದಳು. ಅದೆಷ್ಟು ಸಾರಿ ಕೇಳಿದ್ರೂ ಒಪ್ಕೋತಿಲ್ವಲ್ಲ ನೀನು. ಇನ್ನೂ ನನ್ನ ಪ್ರೀತಿನ ಒಪ್ಕೋತೀಯಾ? ಒಪ್ಕೊಳ್ಳೇಬೇಕು. ನೀನು ಹೇಗೆ ಅಭಿರಾಮ್ ಭಾರ್ಗವ್ ಶರ್ಮಾನೋ ಹಾಗೆ ನಾನು ಯಶಸ್ವಿನಿ ವರ್ಧನ್. ನಿನಗೆ ಎಷ್ಟು ಹಠ ಇದೆಯೋ ಅಷ್ಟೇ ಹಠ ನನಗೂ ಇದೆ ಎಂದುಕೊಳ್ಳುತ್ತಾ ತಡ ಮಾಡದೆ ಅವನಿಗೆ ಕರೆ ಮಾಡಿಯೇ ಬಿಟ್ಟಳು. ಊಟ ಮಾಡಿ ಕೋಣೆಗೆ ಬಂದಿದ್ದ ಅಭಿ ಕೈಯಲ್ಲೇನೋ ಫೈಲ್ ಹಿಡಿದು ಕುಳಿತಿದ್ದ ಮಂಚದಲ್ಲಿ. ರಿಂಗಾದ ಫೋನ್ ನೋಡಿದವನೇ ಜಗಳ ಗಂಟಿ ಎಂಬ ಹೆಸರನ್ನು ನೋಡಿ ಕಣ್ಣು ಕಿರಿದಾಗಿಸಿದ. ಇವಳ್ಯಾಕೆ ಇಷ್ಟೊತ್ತಿನಲ್ಲಿ ಕಾಲ್ ಮಾಡ್ತಿದ್ದಾಳೆ? ರಿಸೀವ್ ಮಾಡಿದ್ರೆ ವಟ ಅಂತಾಳೆ ಎಂದುಕೊಂಡವ ಕಟ್ ಮಾಡಿ ಕುಳಿತ. ನನ್ನ ಕಾಲ್ ಕಟ್ ಮಾಡ್ತೀಯಾ? ಬಿಡೋದಿಲ್ಲ ನಾನು ಎಂದ ಯಶು ಮತ್ತೆ ಕರೆ ಮಾಡಿದಳು. ಓ, ರಿಸೀವ್ ಮಾಡದಿದ್ರೆ ಬಿಡೋದಿಲ್ಲ ಇವಳು. ಕಿರಿಕಿರಿಗೊಂಡ ಅಭಿ ರಿಸೀವ್ ಮಾಡಿ ಹಲೋ ಎಂದ ಒರಟಾಗಿಯೇ. ಅಭಿ, ನಾನು ಯಶಸ್ವಿನಿ ಪ್ರೀತಿಯಿಂದ ಹೇಳಿದಳು. ಗೊತ್ತು, ಹೇಳು. ನನ್ನ ಹೆಸರನ್ನು ಸೇವ್ ಮಾಡಿದ್ಯಾ ನೀನು?
ಹಾಂ, ಜಗಳ ಗಂಟಿ ಅಂತ ಗಟ್ಟಿಯಾಗಿತ್ತು ಧ್ವನಿ. ಏನೋ ಒಂದು ಸೇವ್ ಮಾಡಿದ್ಯಲ್ಲ, ಸಾಕು. ಏನು ಮಾಡ್ತಿದ್ಯಾ? ಅದೆಲ್ಲ ನಿನಗೆ ಯಾಕೆ? ಇಷ್ಟೊತ್ತಿನಲ್ಲಿ ಯಾಕೆ ಕಾಲ್ ಮಾಡಿದ್ದು ಅದನ್ನು ಹೇಳು. ಹೊದರಿದ. ನಿನ್ನ ಜೊತೆ ಮಾತಾಡಬೇಕು ಅನ್ನಿಸ್ತು, ಅದಕ್ಕೆ ಕಾಲ್ ಮಾಡಿದೆ. ಆದರೆ ನನಗೆ ನಿನ್ನ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ, ಬಾಯ್ ಎಂದು ಕಾಲ್ ಕಟ್ ಮಾಡುವಷ್ಟರಲ್ಲಿ 1 ನಿಮಿಷ ಅಭಿ ಎಂದಳು. ಮುಖ ಕಿವುಚುತ್ತಲೇ ಫೋನ್ ಕಿವಿಗಿಟ್ಟ. ಮತ್ತೆ ನಾನು ಏನೋ ಹೇಳಬೇಕಿತ್ತು ಎಂದಳು ಮೆತ್ತಗೆ. ಅವಳದೇ ಬಡಿತ ಜೋರಾಗಿತ್ತು. ತನ್ನ ಪ್ರೀತಿಯನ್ನು ಅದೇ ಕ್ಷಣ ಹೇಳುವ ಧೈರ್ಯ ಮಾಡಿದ್ದಳವಳು. ಹೇಳು ಏನು? ಸಿಡುಕಿದ. ಐ ಲವ್ ಯು ಅಭಿ ಎಂದೇ ಬಿಟ್ಟಳು. ಅವಳ ಮೈಯೆಲ್ಲ ರೋಮಾಂಚನ. ವಾಟ್? ಆಘಾತವೇ ಅವನಿಗೆ. ನನಗೆ ನಿನ್ನನ್ನು ಕಂಡ್ರೆ ಇಷ್ಟ ಅಂತ ಹೇಳಿದೆ. ಐ ಆಮ್ ಇನ್ ಲವ್ ವಿತ್ ಯು ಎಂದಳು ಮತ್ತೆ. ಇಡಿಯಟ್, ನನ್ನ ಜೊತೆ ಆಟ ಆಡ್ಬೇಡ ಅಂತ ಎಷ್ಟು ಸರಿ ಹೇಳಿದ್ದೀನಿ ನಿನಗೆ. ಇಡು ಫೋನ್ ಸುಮ್ಮನೆ ಎಂದು ಅವಳ ಮಾತನ್ನು ಹಗುರವಾಗಿ ತೆಗೆದುಕೊಂಡ. ತನ್ನನ್ನು ಕಾಡುತ್ತಿರುವಳು ಎಂದುಕೊಂಡ. ನಾನು ಆಟ ಆಡ್ತಿಲ್ಲ ಅಭಿ, ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಐ ಲವ್ ಯು ಎಂದಳು. ಕಪಾಳಕ್ಕೆ ಬಾರಿಸ್ತೀನಿ, ಇಡು ಫೋನ್. ಕೋಪದಲ್ಲಿ ಸಿಡುಕಿದವ ತಾನೇ ಕಾಲ್ ಕಟ್ ಮಾಡಿಬಿಟ್ಟ. ಇವನಿಗೆ ಕೋಪ ಬಿಟ್ಟರೆ ಬೇರೇನೂ ಗೊತ್ತಿಲ್ಲ ಅನಿಸುತ್ತೆ. ಎಲ್ಲದಕ್ಕೂ ರೇಗಾಡ್ತಾನೆ. ಇರಲಿ, ಪರವಾಗಿಲ್ಲ. ನಾಳೆ ಅವನ ಎದುರಿಗೆ ಹೋಗಿ ಪ್ರಪೋಸ್ ಮಾಡ್ತೀನಿ, ಆಗಲಾದರೂ ನಂಬ್ತಾನೇನೋ ನೋಡೋಣ ಎಂದುಕೊಂಡವಳು ಅವನ ಫೋಟೋ ನೋಡುತ್ತಲೇ ಕನಸು ಕಾಣುತ್ತಾ ಮಲಗಿದಳು. ಇತ್ತ ಅವಳ ಮಾತನ್ನು ಗಂಭೀರವಾಗಿ ತೆಗೆದುಕೊಳ್ಳದೆ ತನ್ನ ಕೆಲಸದಲ್ಲಿ ತೊಡಗಿದ್ದ ಅಭಿರಾಮನ ಫೋನಿಗೆ ಸಂದೇಶವೊಂದು ಬಂದ ಸದ್ದಾಯಿತು. ಅವಳೇ ಇರಬಹುದೇನೋ ಎಂದುಕೊಂಡು ತೆರೆದು ನೋಡಿದ. ಯಾವುದೋ ನಂಬರ್ನಿಂದ ಬಂದ ಸಂದೇಶದಲ್ಲಿ ದಿ ಗೇಮ್ ಸ್ಟಾರ್ಟ್ ನೌ ಎಂದು ಬರೆದಿತ್ತು. ಇಡಿಯಟ್, ಸುಮ್ಮನೆ ಕಾಡ್ತಾಳೆ ಎಂದವ ಫೋನ್ ಪಕ್ಕಕ್ಕಿಟ್ಟು ಯಶಸ್ವಿನಿಯೇ ಎಂದುಕೊಂಡು. ಅದೇ ಅವ ಮಾಡಿದ ಸಣ್ಣ ತಪ್ಪೇನೋ. ಸಂದೇಶ ಹಾಕಿದವರ್ಯಾರೆಂದು ತಿಳಿದುಕೊಳ್ಳುವ ಗೋಜಿಗೆ ಹೋಗದವನಿಗೆ ದೊಡ್ಡ ಸವಾಲೊಂದು ಎದುರಾಗುವುದರಲ್ಲಿತ್ತು. ಆ ಸವಾಲಿನಲ್ಲಿ ಸೋಲಲೇಬೇಕಿತ್ತವ. ಕಾರಣ, ವಿಧಿ ಯಶಸ್ವಿನಿಯನ್ನು ಅವನಿಗೆ ಗಂಟು ಹಾಕುವ ಸಂಚು ಹೂಡಿತ್ತು. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.